ಅಲ್ಲೆಲ್ಲ 600 ಶಾಸಕರು ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ? ಏ 600 ಏನೋ ಒಬ್ಬ ಹೇಳಲ್ಲ 60 ಶಾಸಕರು ಬೆಂಬಲ ಐತಂತ ಮುಗಿದು ಹೋಯ್ತು, ಮತ್ತೆ ಅದು ಕಿಶಲಕ್ಕಲ್ಲಿ ಹೋಗೋದು. ಹಾಂ, ನಮ್ದೇನು ಕೆಲಸ ಐತಿ? ನಾ 60 ಅನ್ನೋದಿಲ್ಲ, 600 ಶಾಸಕರು ಅವ್ರಿಗೆ ಬೆಂಬಲ ಐತಿ, 1500 MP ಬೆಂಬಲ ಐತಿ, 1000 MLC ಬೆಂಬಲ ಐತಿ, ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ. ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗ ಅದಾನ, ಅದಕ್ಕೆ ಹೋಗ್ಯಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಬರಲಿಲ್ಲ ಅಂತ ಸರ್. ನಿರೀಕ್ಷಿತ ಇಲ್ಲೇ ಇಲ್ರಿ. ನಿರೀಕ್ಷಿತ ಹೆಂಗಿರ್ತೈತಿ? ಕಾರ್ಯಕರ್ತರು ಹುರುಪಾಯಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ DK ಶಿವಕುಮಾರ್ ಮನ್ಯಾಗಿದ್ರಿ ಹೆಂಗೆ BJP ಉದ್ದಾರ ಆಗ್ತೈತೆ ರೀ? ರಾತ್ರಿ DK ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬೋಲೋ ಭಾರತ್ ಮಾತಕ್ಕೆ ಜಯ ಅಂತ ನಡೀತಿಲ್ಲ. ಈ ಸ್ಪರ್ಧೆ ಮಾಡ್ತೀರಿ? ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ತಾಳವರೇ ಸ್ಪರ್ಧೆ ಮಾಡ್ತಾರೆ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ. ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ BJP ಒಳಗೆ ಐತದ್ದು ತೋರಿಸ್ಕೊಡ್ತೀವಿ. ಯಾಕಂದ್ರೆ ಅವ್ರ ಹಿಂದೆ 600 ML ಇದ್ದಾಗ ನಾವು ನಿಂದ್ರವ್ರೆ. ಕೋರ್ ಕಮಿಟಿಲಿ ಹೆಸರು ಅಂತಿಮವಾದರೆ ಯಾವ ಕೋರ್ ಕಮಿಟಿ? ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ರೊಕ್ಕ ತಿಂದು ಆ ಸಂಸ್ಥೆದ ರೊಕ್ಕ ತಿಂದು ನಮಗೆ ಸಾಲ ಕೊಟ್ಟಾರ ಅಂದ್ರೆ ಅದು ಬೇರೆ. ಎಷ್ಟೋ ಸಹಕಾರಿ ಕ್ಷೇತ್ರದಲ್ಲಿರುವಂಥವ್ರು ಪಾಪ ಪ್ರಾಮಾಣಿಕವಾಗಿ ಬಡವರಿಗೆ ಅನುಕೂಲ ಆಗಲತ್ತೂ ಕೊಟ್ಟಿರ್ತಾರೆ. ಈಗ ಅದಕ್ಕೆಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ ಫೈನಾನ್ಸ್ ಸಂಸ್ಥೆಗಳೆಲ್ಲ ಹಾಗೆ ಮಾಡ್ಲಕ್ಕತ್ತ ಅನ್ನೋದು ತಪ್ಪು. 1% 2% ಇರ್ತೈತಿ. ಅದರ ಸಲುವಾಗಿ ಎಲ್ಲರ ಮಗಂದ್ರೆ ಹೇರಬಾರ್ದು. ಅವ್ರವ್ರಿಗೆ ಏನೋ ಜಗಳ ಪಾಪ ಬಂದೈತಿ, ಅದಟ್ಟು ಅವರೆಲ್ಲ ಒಕ್ಕಟ್ಟಾಗಿ ಹೋಗ್ಬೇಕಂತ ಅಟ್ಟೆ ನಾನು ವಿನಂತಿ. ಅಲ್ಲ, DK ಶಿವಕುಮಾರ್ ಅವರು ಇಲ್ಲಿ ಕೈ ಆಡಿಸಿದ್ದಾರೆ. ಕೈ ಅಲ್ಲ ನೋಡ್ರಿ, ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಶ್ರೀರಾಮುಲು ಅವ್ರನ್ನ ಸೆಳೀತಾ ಇದ್ದಾರೆ. ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ, ಈ ಪಾರ್ಟಿಯಾಗ ಹೋದಾರ ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೆ ಏನು ಮಾಡಪ್ಪ? ಸ್ನೇಹಕ್ಕೆ ಯಾರಾದ್ರೂ ಹೊಳಿ? ಹಾಂ, ಸ್ನೇಹದ ನಡುವೆ ಯಾರಾದ್ರೂ ಹೊಳಿ ಹಿಂದಿದ್ರೆ? ಹಾಂ, ಇರ್ತೈತೆ ರೀ. ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗೆ ಅಂದರ್ಥ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗೆ ಅಂದರ್ಥ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾ ಇಷ್ಟೇ ಹೇಳೋದವ್ರು, ಇಬ್ಬರಿಗೆ ಸಲಹೆಯನ್ನು ಜಗಳ ಆಡಬೇಡ್ರಿ. ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ಬರು. ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಅಡ್ಡಾಡ್ತಿದ್ರು. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು. ಅದ್ರ ಮ್ಯಾಗೇ 3 ಮಂದಿ ಕೂಡ ಅಡ್ಯಾಡಿ. ಯಾಕಂದ್ರೆ ನನಗೆ ನಾ ಟೆಕ್ಸ್ಟೈಲ್ ಮಿನಿಸ್ಟ್ರಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ₹5 ಹಾರ ತೊಗೊಂಡು ಬಂದಿದ್ರು. ನನಗೆ ಒಂದೇ ಹಾರ 3 ಮಂದಿ ಹಾಕ. ಅಲ್ಲಿಂದ ಹೆಲಿಕಾಪ್ಟರ್ ಅವರಿಗೆ ಹೋದರು, ಮತ್ತೆ ಇಳುತ್ತು, ಮತ್ತೆ ಇರ್ದು. ಇದು ನಡೀತಿರ್ತದೆ. ಕಷ್ಟ ಇದ್ದಾಗ ಕೂಡಿ ಬಂದೀರಿ. ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ಡೋಟ ಶಕ್ತಿ ಕೊಟ್ಟಾನ. ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ, ಕಂಪೌಂಡ್ ಗಾಡಿ ಕಟ್ಟಿರಿ. ಮತ್ತು ಹೆಂಗೆ ಜರ್ಮನ್ 2 ಆಗಿದ್ವಲ್ಲ, ಅವು ಹೆಂಗೆ ಕಂಪೌಂಡ್ ಹೊಡೆದು ಒಂದು ಆದವಲ್ಲ, ಹಂಗೆ ನೀವಿಬ್ರು ಕಂಪೌಂಡ್ ಹೊಡೆದು ಒಂದು ಆಗಿರುತ್ತೆ ಹೇಳ್ತೀನಿ. ಅಷ್ಟೇ.